10ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 4 ಮೈಸೂರಿನ ಒಡೆಯರು ಹಾಗೂ ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಪ್ರಶ್ನೋತ್ತರ. ಕೆಳಗಿನ ವಾಕ್ಯಗಳಲ್ಲಿ ಖಾಲಿಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ವಾಕ್ಯ 1. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ನಡೆಯಿತು. ಉತ್ತರ ಹೈದರಾಲಿ ಮತ್ತು ಬ್ರಿಟಿಷರ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ವಾಕ್ಯ 2. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಡ್ಯಾಶ್ ಒಪ್ಪಂದದೊಂದಿಗೆ ಕೊನೆಗೊಂಡಿತು. ಉತ್ತರ ಮಂಗಳೂರು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ವಾಕ್ಯ 3. ರಾಜ ಒಡೆಯರ್ ಡ್ಯಾಶ್ ಅನ್ನು ರಾಜಧಾನಿಯಾಗಿ ಮಾಡಿಕೊಂಡರು. ಉತ್ತರ ಶ್ರೀರಂಗಪಟ್ಟಣ. ರಾಜ ಒಡೆಯರ್ ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡರು. ವಾಕ್ಯ 4. ಕಿತ್ತೂರು ಚೆನ್ನಮ್ಮ ಡ್ಯಾಶ್ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಉತ್ತರ ಶಿವಲಿಂಗಪ್ಪ. ಕಿತ್ತೂರು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ವಾಕ್ಯ 5. ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ರಾಯಣ್ಣ ಊರು ಡ್ಯಾಶ್. ಉತ್ತರ ಸಂಗೊಳ್ಳಿ. ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ರಾಯಣ್ಣನ ಊರು ಸಂಗೊಳ್ಳಿ. ವಾಕ್ಯ 6. ಸುರಪುರವು ಈಗಿನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಉತ್ತರ ಯಾದಗಿರಿ. ಸುರಪುರವು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ವಾಕ್ಯ 7. ಈಗಿನ ಬಾಗಲಕೋಟೆ ಜಿಲ್ಲೆಯು ಡ್ಯಾಶ್ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ಉತ್ತರ ಅಲಗಲಿಯ. ಈಗಿನ ಬಾಗಲಕೋಟೆ ಜಿಲ್ಲೆಯ ಅಲಗಲಿಯ ಬೇಡರು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರು. ವಾಕ್ಯ 8. ಅಮರ ಸುಳ್ಯ ಬಂಡಾಯವು ಮೂಲತಃ ಡ್ಯಾಶ್ ಬಂಡಾಯ. ಉತ್ತರ ರೈತರ. ಅಮರ ಸುಳ್ಯ ಬಂಡಾಯವು ಮೂಲತಃ ರೈತರ ಬಂಡಾಯ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 9. ಚಿಕ್ಕದೇವರಾಜ ಒಡೆಯರ್ ಅವರ ಸಾಧನೆಗಳೇನು? ಉತ್ತರ ಚಿಕ್ಕದೇವರಾಯ ಒಡೆಯರ್ ಶಿವಾಜಿಯ ಸೇನೆಯನ್ನು ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರಗಳಲ್ಲಿ ಹಿಮ್ಮೆಟ್ಟಿಸಿದರು. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡರು. ಬೆಂಗಳೂರನ್ನು ಮೊಘಲರ ಸೇನಾನಿಯಿಂದ ಕೊಂಡುಕೊಂಡರು. ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟವನ್ನು ನೇಮಕ ಮಾಡಿದರು. ಅಂಚೆ ವ್ಯವಸ್ಥೆಯು ಇವರ ಕಾಲದಲ್ಲಿ ಜಾರಿಯಾಯಿತು. ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಿ ಕೃಷ್ಣದೇವರಾಜ ನಾಲೆ ಮತ್ತು ದೊಡ್ಡದೇವರಾಜ ನಾಲೆ ನಿರ್ಮಿಸಿ ಕೃಷಿಗೆ ನೀರಾವರಿ ಒದಗಿಸಿದರು. ತಿರುಮಲಾರ್ಯ, ಸಂಚಿ ಹೊನ್ನಮ್ಮ ಮುಂತಾದ ಕವಿಗಳಿಗೆ ಆಶ್ರಯ ನೀಡಿದ್ದರು. ಪ್ರಶ್ನೆ 10. ಹೈದರಾಲಿಯು ಹೇಗೆ ಅಧಿಕಾರಕ್ಕೆ ಬಂದನು? ಉತ್ತರ ಚಿಕ್ಕದೇವರಾಜ ಒಡೆಯರ ಮರಣದ ನಂತರ ಮೈಸೂರಿನಲ್ಲಿ ಆಡಳಿತ ಕುಸಿಯಿತು ಮತ್ತು ಉತ್ತರಾಧಿಕಾರದ ಸಮಸ್ಯೆ ಎದುರಾಯಿತು. ಈ ಅತಂತ್ರ ಪರಿಸ್ಥಿತಿಯಲ್ಲಿ ಹೈದರಾಲಿ ತನ್ನ ಚುರುಕಿನ ಸೈನಿಕ ಕಾರ್ಯಾಚರಣೆಗಳಿಂದ ದಳವಾಯಿಗಳ ಬಲವನ್ನು ಕುಂದಿಸಿದನು. ಅರಸರಾಗಿದ್ದ ಎರಡನೇ ಕೃಷ್ಣರಾಜ ಒಡೆಯರವರನ್ನು ಗೃಹ ಬಂಧನದಲ್ಲಿರಿಸಿ ಸಂಪೂರ್ಣ ಅಧಿಕಾರವನ್ನು ತನ್ನ ಕೈಗೆ ತೆಗೆದುಕೊಂಡನು. ಪ್ರಶ್ನೆ ಸಂಖ್ಯೆ 11. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳ್ಯಾವುವು? ಉತ್ತರ 1781ರಲ್ಲಿ ಪೋರ್ಟೊನೋವೊ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಪರಾಭವಗೊಂಡನು. ಯುದ್ಧದ ಮಧ್ಯದಲ್ಲಿ ಅಂದರೆ 1782ರಲ್ಲಿ ಹೈದರಾಲಿ ಅನಾರೋಗ್ಯದಿಂದ ಮರಣ ಹೊಂದಿದನು. ಹೈದರ್ನ ಮಗ ಟಿಪ್ಪು ಸುಲ್ತಾನ್ ಯುದ್ಧವನ್ನು ಮುನ್ನಡೆಸಿ ಮಂಗಳೂರು ಮತ್ತು ಕರಾವಳಿ ತೀರದಲ್ಲಿ ಬ್ರಿಟಿಷರನ್ನು ಸೋಲಿಸಿದನು. ಅಂತಿಮವಾಗಿ 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಪ್ರಶ್ನೆ 12. ಶ್ರೀರಂಗಪಟ್ಟಣದ ಒಪ್ಪಂದದ ಷರತ್ತುಗಳು ಯಾವುವು? ಉತ್ತರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡುವುದು, 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭತ್ಯೆಯಾಗಿ ಕೊಡುವುದು, ಯುದ್ಧ ನಷ್ಟ ಭತ್ಯೆಗೆ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳನ್ನು ಒತ್ತೆಯಾಗಿ ನೀಡುವುದು, ಯುದ್ಧದ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸುವುದು. ಪ್ರಶ್ನೆ 13. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದ ಸಾಧನೆಗಳನ್ನು ತಿಳಿಸಿ. ಉತ್ತರ ಪ್ರಾಥಮಿಕ ಶಿಕ್ಷಣವನ್ನು ಕಡ್ಡಾಯಗೊಳಿಸಿ ಎಲ್ಲಾ ಪ್ರಾಥಮಿಕ ಶಾಲೆಗಳಲ್ಲಿ ಶಿಕ್ಷಣ ಶುಲ್ಕ ರದ್ದುಗೊಳಿಸಿದರು. 1916ರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಿದರು. 1909ರಲ್ಲಿ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆಗೆ ನೆರವಾದರು. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ, ಸಿಮೆಂಟ್, ಮಂಡ್ಯ ಸಕ್ಕರೆ ಕಾರ್ಖಾನೆ, ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಮತ್ತು ಬೆಂಗಳೂರಿನ ಸಾಬೂನು ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ಕಾವೇರಿ ನದಿಗೆ ಕೃಷ್ಣರಾಜ ಸಾಗರ ಅಣೆಕಟ್ಟು ನಿರ್ಮಿಸಿದರು.
ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಕೇಂದ್ರ ಸ್ಥಾಪಿಸಿದರು. ಹೊಸ ರೈಲು ಮಾರ್ಗಗಳನ್ನು ನಿರ್ಮಿಸಲಾಯಿತು. ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು. ಪ್ರಶ್ನೆ 14. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರನ್ನು ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿತು. ವಿಮರ್ಶಿಸಿ. ಉತ್ತರ: 1799ರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಶ್ರೀರಂಗಪಟ್ಟಣದ ಕೋಟೆಯನ್ನು ಕಾಯುತ್ತಾ ವೀರಮರಣ ಅಪ್ಪಿದನು. ಟಿಪ್ಪುವಿನ ಮರಣ ಬ್ರಿಟಿಷರಿಗೆ ಇಡೀ ಭಾರತವೇ ತಮ್ಮ ಕೈವಶವಾದ ಸಂತೋಷವನ್ನು ತಂದಿತು. ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶಗಳನ್ನು ಮರಾಠರು ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು. ಉಳಿದ ಸಣ್ಣ ಭಾಗಗಳನ್ನು ಮೈಸೂರು ಒಡೆಯರ್ ಮನೆತನಕ್ಕೆ ಒಪ್ಪಿಸಿ ಅವರ ಮೇಲೆ ಸಹಾಯಕ ಸೈನ್ಯ ಪದ್ಧತಿಯನ್ನು ಹೇರುವ ಮೂಲಕ ಮೈಸೂರು ಪ್ರಾಂತ್ಯದಲ್ಲಿ ತಮ್ಮ ಆಧಿಪತ್ಯವನ್ನು ಸಂಪೂರ್ಣ ಭದ್ರಗೊಳಿಸಿಕೊಂಡರು. ಪ್ರಶ್ನೆ 15. ದಾಂಡಿಯಾ ವಾಕ್ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ. ಉತ್ತರ: ಶ್ರೀರಂಗಪಟ್ಟಣದ ಪತನದ ನಂತರ ಸೆರೆಮನೆಯಿಂದ ಬಿಡುಗಡೆಯಾದ ದಾಂಡಿಯಾ ವಾಕ್ ಟಿಪ್ಪುವಿನ ಅತೃಪ್ತ ಸೈನಿಕರು ಮತ್ತು ಪಾಳೆಗಾರರನ್ನು ಸಂಘಟಿಸಿ ಸೈನ್ಯ ಕಟ್ಟಿದನು. ಶಿವಮೊಗ್ಗ, ಬೀದರೂರು ಮತ್ತು ಶಿಕಾರಿಪುರ ಕೋಟೆಗಳನ್ನು ವಶಪಡಿಸಿಕೊಂಡನು. ಬ್ರಿಟಿಷ್ ಗವರ್ನರ್ ಜನರಲ್ ಲಾರ್ಡ್ ವೆಲ್ಲೆಸ್ಲಿ ಇವನ ದಂಗೆಯನ್ನು ಹತೋಟಿಗೆ ತರಲು ಸೈನ್ಯ ಕಳುಹಿಸಿದಾಗ ದಾಂಡಿಯಾ ಗೆರಿಲ್ಲಾ ಮಾದರಿಯ ಹೋರಾಟ ನಡೆಸಿ ಗುಪ್ತವಾಗಿ ಕಾರ್ಯಾಚರಣೆ ನಡೆಸಿದನು. ಫ್ರೆಂಚರು ಮತ್ತು ಸ್ಥಳೀಯ ಪಾಳೆಗಾರರ ಬೆಂಬಲ ಪಡೆದು ವಿಶಾಲ ಭೌಗೋಳಿಕ ಪ್ರದೇಶದಲ್ಲಿ ಬ್ರಿಟಿಷರನ್ನು ಕಾಡಿದನು. ಅಂತಿಮವಾಗಿ ಕೋನ್ಕಲ್ ಎಂಬಲ್ಲಿ ನಡೆದ ಕದನದಲ್ಲಿ ವೀರಮರಣ ಅಪ್ಪಿದನು. ಪ್ರಶ್ನೆ 16. ಸಂಗೊಳ್ಳಿ ರಾಯಣ್ಣನು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ಉತ್ತರ: ರಾಯಣ್ಣನು ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಹೋರಾಡುವುದನ್ನು ತನ್ನ ಆದ್ಯ ಕರ್ತವ್ಯವೆಂದು ಭಾವಿಸಿ ರಹಸ್ಯ ಸಭೆಗಳನ್ನು ನಡೆಸಿ ಸೈನಿಕರನ್ನು ಸಂಘಟಿಸಿದನು. ಬ್ರಿಟಿಷ್ ಆಡಳಿತ ಯಂತ್ರವನ್ನು ಧ್ವಂಸ ಮಾಡಲು ತಾಲೂಕು ಕಚೇರಿಗಳು ಮತ್ತು ಸರ್ಕಾರಿ ಖಜಾನೆಗಳನ್ನು ಲೂಟಿ ಮಾಡಿದನು. ಬ್ರಿಟಿಷರಿಗೆ ನೆರವಾಗುತ್ತಿದ್ದ ದೇಶದ್ರೋಹಿ ಜಮೀನ್ದಾರರು ಮತ್ತು ಕಂದಾಯ ಅಧಿಕಾರಿಗಳಿಗೆ ಸಿಂಹಸ್ವಪ್ನವಾಗಿದ್ದನು. ಅಂತಿಮವಾಗಿ ಬ್ರಿಟಿಷರು ಕೃಷ್ಣರಾಯ ಎಂಬ ಅಮಲ್ದಾರನ ಸಂಚಿನ ಮೂಲಕ ರಾಯಣ್ಣನನ್ನು ಬಂಧಿಸಿ 1831 ಜನವರಿ 26ರಂದು ನಂದಗಡದಲ್ಲಿ ಗಲ್ಲಿಗೇರಿಸಿದರು. ಪ್ರಶ್ನೆ 17. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದಿಂದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ. ಉತ್ತರ: ಕೊಡಗಿನ ಚಿಕ್ಕ ವೀರರಾಜೇಂದ್ರನನ್ನು ಬ್ರಿಟಿಷರು ಪದಚ್ಯುತಿಗೊಳಿಸಿದಾಗ ಅಮರಸೂಳ್ಯ ಬಂಡಾಯ ಪ್ರಾರಂಭವಾಯಿತು. ಸುಳ್ಯದ ರೈತನಾಗಿದ್ದ ಪುಟ್ಟಬಸಪ್ಪನು ತನ್ನನ್ನು ಕಲ್ಯಾಣಸ್ವಾಮಿ ಎಂದು ಕರೆದುಕೊಂಡು ಬಂಡಾಯದ ನಾಯಕತ್ವ ವಹಿಸಿಕೊಂಡನು. ಬಂಡಾಯದ ಸರ್ಕಾರ ಸ್ಥಾಪಿಸಿ ತಂಬಾಕು ಮತ್ತು ಉಪ್ಪಿನ ಮೇಲಿನ ಸುಂಕವನ್ನು ರದ್ದುಗೊಳಿಸುವುದಾಗಿ ಘೋಷಿಸಿ ರೈತರ ಬೆಂಬಲ ಪಡೆದನು. ಬೆಳ್ಳೇರಿಯ ಸರ್ಕಾರಿ ಕಚೇರಿ ವಶಪಡಿಸಿಕೊಂಡು ಪುತ್ತೂರು ಬಂಟ್ವಾಳಗಳ ಮೂಲಕ ಮಂಗಳೂರನ್ನು ವಶಪಡಿಸಿಕೊಳ್ಳಲು ಮುನ್ನುಗ್ಗಿದನು. ಬ್ರಿಟಿಷರು ಹೆಚ್ಚುವರಿ ಸೈನ್ಯ ತರಿಸಿ ದಂಗೆಯನ್ನು ಹತ್ತಿಕ್ಕಿದಾಗ ಪುಟ್ಟಬಸಪ್ಪ ಮತ್ತು ಅವರ ಸಹಚರರನ್ನು ಗಲ್ಲಿಗೇರಿಸಲಾಯಿತು. ಪ್ರಶ್ನೆ 18. ಸುರಪುರದ ದಂಗೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ: ಸುರಪುರದ ರಾಜ ವೆಂಕಟಪ್ಪ ನಾಯಕನು 1857ರ ಮಹಾದಂಗೆಯ ನಾಯಕರಾಗಿದ್ದ ನಾನಾ ಸಾಹೇಬನ ಪ್ರತಿನಿಧಿಗಳೊಂದಿಗೆ ಸಂಪರ್ಕದಲ್ಲಿದ್ದನೆಂದು ಬ್ರಿಟಿಷರು ಶಂಕಿಸಿದರು. ಬ್ರಿಟಿಷ್ ಅಧಿಕಾರಿ ಕ್ಯಾಂಪ್ಬೆಲ್ ವೆಂಕಟಪ್ಪ ನಾಯಕನ ಆಡಳಿತ ದುರ್ವ್ಯವಸ್ಥೆಯಲ್ಲಿದೆ ಎಂದು ಹೈದರಾಬಾದ್ ರೆಸಿಡೆಂಟ್ಗೆ ವರದಿ ನೀಡಿದನು. 1858ರಲ್ಲಿ ಬ್ರಿಟಿಷ್ ಸೈನ್ಯವು ಸುರಪುರದ ಮೇಲೆ ಆಕ್ರಮಣ ಮಾಡಿತು. ವೆಂಕಟಪ್ಪ ನಾಯಕನ ಸೈನ್ಯವು ವೀರಾವೇಶದಿಂದ ಹೋರಾಡಿದರೂ ಬ್ರಿಟಿಷರು ಸುರಪುರ ಕೋಟೆಯನ್ನು ವಶಪಡಿಸಿಕೊಂಡರು. ಇತಿಹಾಸಕಾರರು ವೆಂಕಟಪ್ಪ ನಾಯಕನನ್ನು ಕರ್ನಾಟಕದ 1857ರ ಕ್ರಾಂತಿಯ ಪ್ರಮುಖ ನಾಯಕನೆಂದು ಬಣ್ಣಿಸಿದ್ದಾರೆ. ಮುಖ್ಯ ಪ್ರಶ್ನೆ 4. ಯೋಜನೆಗಳು. 1. ಶೈಕ್ಷಣಿಕ ಪ್ರವಾಸ ಕೈಗೊಂಡು ಸುರಪುರದಲ್ಲಿರುವ ಕೋಟೆಗೆ ಭೇಟಿ ನೀಡಿ ಅಲ್ಲಿರುವ ಬ್ರಿಟಿಷರ ಕಾಲದ ಅತಿಥಿ ಗೃಹದ ವಿಶೇಷತೆಯನ್ನು ಗಮನಿಸಿ. ಸುರಪುರ ಕೋಟೆ ಯಾದಗಿರಿ ಜಿಲ್ಲೆಯ ಸುರಪುರದಲ್ಲಿದೆ. ಇದನ್ನು ವಾಲ್ಮೀಕಿ ನಾಯಕ ಅರಸರು ಆಳುತ್ತಿದ್ದರು. ಟೇಲರ್ ಮಂಜಿಲ್. ಬ್ರಿಟಿಷ್ ಅಧಿಕಾರಿ ಫಿಲಿಪ್ ಮಂಡೇಸ್ ಟೇಲರ್ 1842ರಲ್ಲಿ ತಂಗಲು ಮತ್ತು ಆಡಳಿತ ನಡೆಸಲು ನಿರ್ಮಿಸಿದ ಅತಿಥಿ ಗೃಹವಿದು. ವಿಶೇಷತೆಗಳು: ಬೃಹತ್ ಕಂಬಗಳು ಮತ್ತು ಎತ್ತರದ ಕಮಾನುಗಳನ್ನು ಹೊಂದಿದೆ. ಬೇಸಿಗೆಯಲ್ಲೂ ಒಳಭಾಗ ತಂಪಾಗಿರುವಂತೆ ವಿನ್ಯಾಸಗೊಳಿಸಲಾಗಿದೆ. ಒಂದು ಕೋಣೆಯಲ್ಲಿ ಮೆಲ್ಲಗೆ ಮಾತನಾಡಿದರೆ ಇಡೀ ಸಭಾಂಗಣಕ್ಕೆ ಸ್ಪಷ್ಟವಾಗಿ ಕೇಳಿಸುತ್ತದೆ. ಈ ಅತಿಥಿ ಗೃಹವು ಎತ್ತರವಾದ ಸ್ಥಳದಲ್ಲಿದ್ದು ಇಲ್ಲಿ ನಿಂತರೆ ಇಡೀ ಸುರಪುರ ನಗರ ಮತ್ತು ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ.
2. ಮೈಸೂರು ಅರಮನೆಯ ಬಗ್ಗೆ ಮಾಹಿತಿ ಸಂಗ್ರಹಿಸಿ. ಮಾಹಿತಿ 1897ರಲ್ಲಿ ಬೆಂಕಿಗೆ ಭಸ್ಮವಾದ ಹಳೆಯ ಅರಮನೆಯ ಜಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು 1897ರಿಂದ 1912ರಲ್ಲಿ ಇದನ್ನು ಕಟ್ಟಿಸಲಾಯಿತು. ಇದರ ವಾಸ್ತುಶಿಲ್ಪಿ ಇಂಗ್ಲೆಂಡಿನ ಹೆನ್ರಿ ಇರ್ವಿನ್. ವಾಸ್ತುಶಿಲ್ಪ ಶೈಲಿ ಭಾರತೀಯ, ಇಸ್ಲಾಮಿಕ್, ರಜಪೂತ ಮತ್ತು ಯುರೋಪಿಯನ್ ಕಲೆಯ ಸಮ್ಮಿಶ್ರಣವಾದ ಇಂಡೋ ಶರ್ಷಿನಿಕ್ ಶೈಲಿ. ಪ್ರಮುಖ ಆಕರ್ಷಣೆಗಳು ರಾಜರ ಆಸ್ಥಾನ ಸಭೆ ನಡೆಯುತ್ತಿದ್ದ ಭವ್ಯ ಸಭಾಂಗಣ. ಬಣ್ಣದ ಗಾಜುಗಳಿರುವ ಸುಂದರ ಅಷ್ಟಕೋನಾಕಾರದ ಸಭಾಂಗಣ. ದಸರಾ ಮತ್ತು ಭಾನುವಾರಗಳಂದು ಸುಮಾರು 97,000 ವಿದ್ಯುತ್ ದೀಪಗಳಿಂದ ಅರಮನೆಯನ್ನು ಬೆಳಗಿಸಲಾಗುತ್ತದೆ.